ಭವ್ಯವಾದಂತಹ ನಮ್ಮ ಸನಾತನ ಹಿಂದೂ ಧರ್ಮದ ಪರಂಪರೆ ಏನಿದೆಯೋ ಇದನ್ನು ವಿಶೇಷವಾಗಿ ಜನರಿಗೆ ಉಪದೇಶ ಮಾಡಿ ಜನರಲ್ಲೊಂದು ಜಾಗೃತಿಯನ್ನು ಉಂಟು ಮಾಡುವುದಕ್ಕಾಗಿಯೇ 1200 ವರ್ಷಗಳ ಹಿಂದೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದರು ನಮ್ಮ ಭಾರತ ದೇಶದಲ್ಲಿ. ಅವರು ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಸಹ ಸಂಚಾರವನ್ನು ಮಾಡಿ ಎಲ್ಲರಿಗೂ ಸಹ ಧರ್ಮ ಮಾರ್ಗವನ್ನು ಉಪದೇಶ ಮಾಡಿದರು. ಜೀವನದಲ್ಲಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ನಮ್ಮ ಕರ್ತವ್ಯಗಳೇನು ಅನ್ನೋದನ್ನು ಶಂಕರಾಚಾರ್ಯರು ವಿಸ್ತಾರವಾಗಿ ಈ ಲೋಕಕ್ಕೆ ಉಪದೇಶ ಮಾಡಿದ್ದಾರೆ, ಮಾರ್ಗದರ್ಶನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಆಗಿನ ಕಾಲದಲ್ಲಿ ದೇವರು ಇಲ್ಲ ಅಂತ ಹೇಳುವವರು ಒಂದಿಷ್ಟು ಜನ, ಅವರೆಲ್ಲರ ಜೊತೆಗೆ ವಾದವನ್ನು ಮಾಡಿ ಭಗವಂತ ಇದ್ದಾನೆ ಅನ್ನುವಂತಹ ವಿಷಯವನ್ನು ಅವರು ಪ್ರತಿಪಾದನೆ ಮಾಡಿ ತೋರಿಸಿದರು. ಅದಾದ ಮೇಲೆ ಏನು ಶುರುವಾಯಿತು, ಭಗವಂತ ಇದ್ದಾನೆ ಅಂತಾಯಿತು. ಆದರೆ ಆ ಭಗವಂತನಲ್ಲಿ ಪುನಃ ಭೇದ. ಈ ದೇವರು ದೊಡ್ಡವರು, ಆ ದೇವರು ದೊಡ್ಡವರು, ನಮ್ಮ ದೇವರು ದೊಡ್ಡವರ, ನಿಮ್ಮ ದೇವರು ದೊಡ್ಡವರ, ನಮ್ಮ ದೇವರು ದೊಡ್ಡವರು, ನಿಮ್ಮ ದೇವರು ಚಿಕ್ಕವರು ಅನ್ನೋ ಈ ಜಗಳ ಮತ್ತೆ ಶುರುವಾಯಿತು. ಮೊದಲು ದೇವರು ಇಲ್ಲ ಇದ್ದಾನೆ ಅನ್ನೋರ ಮಧ್ಯೆಯಲ್ಲೂ ಜಗಳ ಇತ್ತು. ದೇವರು ಇದ್ದಾನೆ, ಆಮೇಲೆ ಎಲ್ರಿಗೂ ಗೊತ್ತಾಯಿತು, ಎಲ್ಲ ಸರಿಯಾದ ಮಾರ್ಗಕ್ಕೆ ಬಂದರು. ಬಂದ ಮೇಲೆ ಪುನಃ ಏನು ಜಗಳ ಶುರುವಾಯಿತು ಅಂದರೆ ನಮ್ಮ ದೇವರು ದೊಡ್ಡವರ, ನಿಮ್ಮ ದೇವರು ದೊಡ್ಡವರ. ನಮ್ಮ ದೇವರು ನಿಮ್ಮ ದೇವರು ಅಂತಂದರೆ ನಮ್ಮ ಧರ್ಮದಲ್ಲಿ ದೇವರಿಗೆ ಅನೇಕ ಸ್ವರೂಪಗಳಿವೆ. ಈಗ ನಾನು ಆರಂಭದಲ್ಲಿ ಹೇಳಿದಂತೆ ಶಿವ, ವಿಷ್ಣು, ದೇವಿ, ಗಣಪತಿ, ಸುಬ್ರಹ್ಮಣ್ಯ, ಹೀಗೆ ಅನೇಕ ರೂಪಗಳಿವೆ. ಇದೆಲ್ಲವೂ ಇಷ್ಟೆಲ್ಲ ರೂಪಗಳಿದೆ ಅಂತಂದರೆ ಅದರ ಅರ್ಥ ಏನು, ದೇವರುಗಳು ತುಂಬ ಜನ ಇದ್ದಾರೆ ಅಂತ ಅರ್ಥ ಅಲ್ಲ. ಒಬ್ಬ ಭಗವಂತನಿಗೆ ಇಷ್ಟು ರೂಪಗಳಿವೆ ಅಂತ ಅದರ ಅರ್ಥ. ಈ ಒಬ್ಬ ಮಹಾವಿಷ್ಣು, ಶ್ರೀ ಮಹಾವಿಷ್ಣು ದಶಾವತಾರಗಳನ್ನು ಮಾಡಿದ್ದಾನೆ ಅಂತಂದರೆ ಅಲ್ಲಿ ದೇವರುಗಳೇ 10 ಜನ ಆಗಿಬಿಟ್ಟಿದ್ದಾರೆ ಅಂತ ಹಂಗೆ ಅರ್ಥ ಅಲ್ಲ. ಭಗವಂತ ಅನೇಕ ರೂಪಗಳನ್ನು, ಅನೇಕ ಹೆಸರುಗಳನ್ನು ಆಯಾ ಸಂದರ್ಭಗಳಲ್ಲಿ ಧರ್ಮೋದ್ಧಾರ ಮಾಡುವುದಕ್ಕೆ, ದುಷ್ಟ ಸಂಹಾರವನ್ನು ಮಾಡುವುದಕ್ಕೆ ಬೇಕಾಗಿರುವಂತಹ ರೂಪವನ್ನು ಧರಿಸಿಕೊಂಡು ಬಂದಿದ್ದಾನೆ. ಭಗವಂತ ಇಷ್ಟೆಲ್ಲ ರೂಪಗಳನ್ನು ಧಾರಣೆ ಮಾಡುವುದಕ್ಕೆ ಕಾರಣ ಏನು ಅಂತಂದರೆ ಧರ್ಮೋದ್ಧಾರ. ಈ ಧರ್ಮಕ್ಕೆ ಒಂದೊಂದು ಸಂದರ್ಭದಲ್ಲೂ ಒಂದೊಂದು ರೀತಿಯಾದಂತಹ ಸಂಕಷ್ಟ ಬಂದಾಗ ಆ ಸಂದರ್ಭಕ್ಕೆ ಧರ್ಮವನ್ನು ಉದ್ಧಾರ ಮಾಡುವುದಕ್ಕಾಗಿ ಯಾವ ರೂಪವನ್ನು ಧಾರಣೆ ಮಾಡಬೇಕಾಗಿದೆಯೋ ಆ ರೂಪವನ್ನು ಧಾರಣೆ ಮಾಡಿ ಭಗವಂತ ನಮ್ಮ ಮುಂದಕ್ಕೆ ಬಂದಿದ್ದಾನೆ. ಯಾಕಂದರೆ ಲೋಕದಲ್ಲಿ ನಾವು ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೋ ಅದಕ್ಕೆ ತಕ್ಕಂತೆ ಪರಿಹಾರ ಮಾಡಬೇಕು. ಒಂಥರದ ಇವತ್ತೊಂದು ರೀತಿಯಾದ ಪರಿಸ್ಥಿತಿ ಇದ್ದರೆ ಈ ಪರಿಸ್ಥಿತಿ ತಕ್ಕಂತೆ ಇವತ್ತು ನಾವು ಪರಿಹಾರವನ್ನು ಮಾಡಬೇಕು. ನಾಳೆ ಇನ್ನೊಂದು ಥರ ಪರಿಸ್ಥಿತಿ ಬಂದಾಗ ಇವತ್ತು ನಾವು ಮಾಡಿದ ಪರಿಹಾರ ಆವಾಗ ಸಾಕಾಗೋದಿಲ್ಲ. ಆವಾಗ ಅದು ನಾಳೆ ಬರುವಂಥ ಇನ್ನೊಂದು ರೀತಿಯ ಸಂಕಷ್ಟಕ್ಕೆ ಇದು ಸರಿಯಾಗುವುದಿಲ್ಲ. ಆಗ ಅದಕ್ಕೆ ಬೇಕಂತಹ ಭಗವಂತ ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ ಮನುಷ್ಯನಿಗೆ. ಆ ಬುದ್ಧಿಗೆ ತಕ್ಕಂತೆ ಆ ಪರಿಸ್ಥಿತಿಯನ್ನು ಸರಿ ಮಾಡಲಿಕ್ಕೆ ಯಾವ ಪರಿಹಾರವನ್ನು ಬೇಕೋ ಆ ಮಾರ್ಗವನ್ನು ಅನುಸರಣೆ ಮಾಡಬೇಕು. ಪ್ರಾಯ ಒಂದು ದಿವಸ ಮಾಡಿದ ಪರಿಹಾರ ಇನ್ನೊಂದು ಸಲ ಸಾಕಾಗುವುದಿಲ್ಲ. ಯಾವತ್ತೋ ಒಂದು ಪರಿಹಾರ ಮಾಡಿದ್ವಿ, ಅದು ಇವತ್ತಿಗೆ ಸಾಕಾಗುವುದಿಲ್ಲ. ಆ ಒಂದು ಸಮಸ್ಯೆ ಪರಿಹಾರಕ್ಕೆ ಏನು ಮಾಡಿದ್ದು ಅದು ಇವತ್ತಿಗೆ ಸಾಕಾಗದೇ ಇರ್ಬೋದು. ಅದೇ ರೀತಿ ಭಗವಂತ ಒಂದೊಂದು ಸಂದರ್ಭದಲ್ಲೂ ಧರ್ಮವನ್ನು ಉದ್ಧಾರ ಮಾಡಿ ದುಷ್ಟ ಶಿಕ್ಷಣೆ, ಶಿಷ್ಟ ಪರಿಪಾಲನಾ ಇತ್ಯಾದಿಗಳನ್ನು ಮಾಡುವುದಕ್ಕಾಗಿ ಯಾವ ಯಾವ ರೂಪಗಳನ್ನು ಧಾರಣೆ ಮಾಡಬೇಕಾಗಿದೆಯೋ ಆಯಾ ರೂಪಗಳನ್ನು ಧಾರಣೆ ಮಾಡಿ ಭಗವಂತ ನಮ್ಮ ಮುಂದಕ್ಕೆ ಬಂದಿದ್ದಾನೆ. ಹಾಗಂತೇಳಿ ದೇವರೇ ತುಂಬ ಜನ ಆಗಿಬಿಟ್ಟಿದ್ದಾರೆ ಅಂತ ಹಾಗರ್ಥ ಅಲ್ಲ. ಭಗವಂತ ಇರುವನು ಒಬ್ಬನೇ ಭಗವಂತ ಇಷ್ಟು ರೂಪಗಳನ್ನು ಧರಿಸಿಕೊಂಡು ಬಂದಿದ್ದಾನೆ. ಆದರೆ ಏನಾಗುತ್ತೆ ಅಂತ ಕೇಳಿದರೆ, ಭಕ್ತರಿಗೆ ಒಂದೊಂದು ರೂಪ ಅಂದರೆ ತುಂಬ ಇಷ್ಟ. ಅವರವರ ಅಭಿರುಚಿಗೆ ತಕ್ಕಂತೆ ಒಂದೊಂದು ರೂಪವು ಒಬ್ಬೊಬ್ಬರಿಗೆ ಹಿಡಿಸುತ್ತೆ, ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ. ಕೆಲವರಿಗೆ ರಾಮನ ರೂಪ ಅಂದರೆ ಇಷ್ಟ, ಕೆಲವರಿಗೆ ಶಿವನ ಸ್ವರೂಪ ಅಂದರೆ ಇಷ್ಟ, ಕೆಲವರಿಗೆ ದೇವಿ ಆರಾಧನೆ ಮಾಡುವುದು ಅಂತಂದರೆ ಇಷ್ಟ, ಕೆಲವರಿಗೆ ಗಣಪತಿಯನ್ನು ಆರಾಧನೆ ಮಾಡುವುದು ಅಂತಂದರೆ ಇಷ್ಟ. ಎಲ್ಲ ರೂಪಗಳಲ್ಲೂ ಇರುವಂತಹ ಪರಮಾತ್ಮ ಒಬ್ಬನೇ. ಆದರೆ ಆಯಾ ರೂಪಗಳು ಅವರವರ ಅಭಿರುಚಿಗೆ ತಕ್ಕಂತೆ ನಮ್ಮ ಕಣ್ಣಿಗೆ ಕಾಣುವಂತಹ ರೂಪ ಏನಿದೆಯೋ ಅದು ಒಬ್ಬೊಬ್ಬರಿಗೂ ತುಂಬ ಇಷ್ಟ ಆಗುತ್ತೆ. ಅದು ಯಾಕೆ ಹಾಗೆ ಅಂತಂದರೆ ಅದಕ್ಕೆ ಉತ್ತರ ಹೇಳೋಕ್ಕಾಗೋದಿಲ್ಲ, ಅದು ಅವರವರ ಅಭಿರುಚಿ. ಅದೇ ರೀತಿ ಹೇಗೆ ಆ ಮನೆಗಳಲ್ಲಿ ಮಕ್ಕಳಿಗೆ ಒಂದೊಂದು ಬಟ್ಟೆಯನ್ನು ಧರಿಸಿದಾಗ ಆ ಬಟ್ಟೆಯಲ್ಲಿ ನೋಡುವುದು ಹೇಗೆ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾಗಿ ಇಷ್ಟ ಆಗುತ್ತೋ, ಅದೇ ರೀತಿ ಭಗವಂತನ ಅನೇಕ ರೂಪಗಳಲ್ಲಿ ಒಂದೊಂದು ರೂಪವನ್ನು ಆರಾಧನೆ ಮಾಡುವುದು ಒಬ್ಬೊಬ್ಬರಿಗೂ ಇಷ್ಟ. ಅವರವರ ಅಭಿರುಚಿಗೆ ತಕ್ಕಂತೆ ಒಂದೊಂದು ರೂಪವು ಅವರಿಗೆ ಇಷ್ಟ ಆಗುತ್ತೆ. ಆದರೆ ಯಾವ ರೂಪವನ್ನು ನಾವು ಆರಾಧನೆ ಮಾಡಿದರೂ ಅಲ್ಲಿರ್ತಕ್ಕಂತಹ ಪರಮಾತ್ಮ ಒಬ್ಬನೇ, ಆ ಪರಮಾತ್ಮನ ಚೈತನ್ಯ ಒಂದೇ. ಇಲ್ಲಿ ಲಿಂಗ ರೂಪದಲ್ಲಿರುವಂತಹ ಶಿವನಿಗೆ ಆರಾಧನೆ ಮಾಡಿದರು, ರಾಮನ ರೂಪದಲ್ಲಿರುವಂತಹ ಪರಮಾತ್ಮನಿಗೆ ಆರಾಧನೆ ಮಾಡಿದರು. ಅಲ್ಲಿ ರೂಪವು ಬೇರೆ ಆಯಿತು, ಹೆಸರುಗಳು ಬೇರೆ ಆಯಿತು, ಬಿಟ್ಟರೆ ಪರಮಾತ್ಮ ಬದಲಾಗುವುದಲ್ಲ, ಪರಮಾತ್ಮ ಒಬ್ಬನೇ. ಶಿವರಾತ್ರಿ ದಿವಸ ಶಿವನ ರೂಪದಲ್ಲಿ ಅಂದರೆ ಲಿಂಗದ ರೂಪದಲ್ಲಿರುವ ಆ ಪರಮಾತ್ಮನಿಗೆ ನಾವು ಆರಾಧನೆ ಮಾಡ್ತಿರುವುದು. ರಾಮನವಮಿ ದಿವಸ ರಾಮನ ರೂಪದಲ್ಲಿರುವ ಅದೇ ಪರಮಾತ್ಮನಿಗೆ ನಾವು ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಆವತ್ತು ಆ ರೂಪದಲ್ಲಿದ್ದು ಭಗವಂತನಿಗೆ ಮಾಡಿದ್ದೀವಿ, ಇವತ್ತು ಈ ರೂಪದಲ್ಲಿರುವ ಭಗವಂತನಿಗೆ ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಯಾವುದೇ ವಿಧವಂತಹ ವ್ಯತ್ಯಾಸ ಇಲ್ಲ, ಭೇದ ಇಲ್ಲ. ಆದ್ದರಿಂದ ಒಬ್ಬನೇ ಭಗವಂತ ಇಷ್ಟು ರೂಪಗಳನ್ನು ಧರಿಸಿದ್ದಾನೆ. ಅವರವರ ಅಭಿರುಚಿಗೆ ತಕ್ಕಂತೆ ಯಾರು ಯಾವ ರೂಪವನ್ನು ಬೇಕಾದರೂ ಆರಾಧನೆಯನ್ನು ಮಾಡಬಹುದು. ಅದರ ಒಂದು ವಿಧಾನ, ಆ ಒಂದು ವಿಧಾನದಂತೆ ಆಯಾ ರೂಪವನ್ನು ಆರಾಧನೆ ಮಾಡಬಹುದು ಅಂತ
ಈ ಒಂದು ಸತ್ಯಾಂಶವನ್ನು ಶಂಕರ ಭಗವತ್ಪಾದಾಚಾರ್ಯರು ಎಲ್ಲ ಭಕ್ತರಿಗೂ ಸಹ ತಿಳಿಸಿದ್ದಾರೆ. ತಿಳಿಸಿ ಈ ರೀತಿಯಂತಹ ಜಗಳಗಳು ಏನು ನಮ್ಮ ದೇವರು ದೊಡ್ಡವರ ನಿಮ್ಮ ದೇವರು ದೊಡ್ಡವರ ಈ ರೀತಿಯಂತಹ ಮಾತುಗಳಿಗೆ ಅವಕಾಶವನ್ನೇ ಕೊಡಬಾರದು, ಭಗವಂತ ಒಬ್ಬನೇ ಇರುವುದು ಅನ್ನುವಂತಹ ವಿಚಾರವನ್ನು ಅವರು ಅವತ್ತೇ ತಿಳಿಸಿದ್ದಾರೆ. ಶಂಕರ ಭಗವತ್ಪಾದಾಚಾರ್ಯರು ಅವರ ಅವತಾರ ಕಾಲದಲ್ಲೇ ಈ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಹೀಗೆ ಎಲ್ಲ ಆಸ್ತಿಕರಲ್ಲೂ ಎಲ್ಲ ಸಜ್ಜನರಲ್ಲೂ ಒಂದು ಐಕಮತ್ಯವನ್ನು ತಂದು ಎಲ್ಲರೂ ಈ ಒಂದು ಧರ್ಮವನ್ನು ಉದ್ಧಾರ ಮಾಡಿ ಎಲ್ಲರೂ ಈ ಧರ್ಮವನ್ನು ಆಚರಣೆ ಮಾಡುವುದಕ್ಕೆ ಬೇಕಾಗಿರುವಂತಹ ಮಾರ್ಗದರ್ಶನವನ್ನು ಮಾಡಿ ಈ ಲೋಕಕ್ಕೆ ಪರಮಾನುಗ್ರಹವನ್ನು ಮಾಡಿದವರು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು.